ಒಬ್ಬ ವ್ಯಕ್ತಿಗೆ ಜ್ವರ ಬರುತ್ತವೆ, ಕೆಲವೇ ದಿನಗಳಲ್ಲಿ ದೇಹದೊಳಗೆ ರಕ್ತಸ್ರಾವ ಶುರುವಾಗ್ತದೆ. ಮತ್ತೆ ಆ ವೈರಸ್ ಒಂದು ಊರನ್ನ ಅಲ್ಲ, ಸಂಪೂರ್ಣ ದೇಶವನ್ನೇ ಭಯದಲ್ಲಿ ಮುಳುಗಿಸ್ತದೆ. ಹೌದು ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಜಗತ್ತಿನ ಅತ್ಯಂತ ಅಪಾಯಕಾರಿ ವೈರಸ್ಗಳಲ್ಲಿ ಒಂದಾದ ಇಬೋಲಾ ವೈರಸ್ ಬಗ್ಗೆ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ CJP ನ್ಯೂಸ್ ಕನ್ನಡ. ಇಲ್ಲಿ ನಾವು ಕೊಡ್ತೀವಿ ವೈರಲ್ ನ್ಯೂಸ್, ಆರೋಗ್ಯ ಮಾಹಿತಿ ಮತ್ತು ಜಗತ್ತಿನ ಪ್ರಮುಖ ಘಟನೆಗಳ ಸಂಪೂರ್ಣ ಮಾಹಿತಿ ಕನ್ನಡದಲ್ಲಿ. ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಎಬೋಲಾ ಒಂದು ಮಾರಕ ವೈರಸ್. ಇದು ಮೊದಲಿಗೆ ಆಫ್ರಿಕಾ ದೇಶಗಳಲ್ಲಿ ಪತ್ತೆಯಾಯಿತು. ಈ ವೈರಸ್ ದೇಹದೊಳಗೆ ಹೋಗಿದ್ರೆ ತೀವ್ರ ಜ್ವರ, ದುರ್ಬಲತೆ ಮತ್ತು ಕೆಲವೊಮ್ಮೆ ರಕ್ತಸ್ರಾವಕ್ಕೂ ಕಾರಣವಾಗಬಹುದು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಕೆಲವು ಎಬೋಲಾ ಪ್ರಕರಣಗಳಲ್ಲಿ ಸಾವಿನ ಪ್ರಮಾಣ ತುಂಬ ಹೆಚ್ಚಿರಬಹುದು. ಎಬೋಲಾ ವೈರಸ್ ಹೀಗೆ ಹರಡಬಹುದು: ಸೋಂಕಿತ ವ್ಯಕ್ತಿಯ ರಕ್ತ ಅಥವಾ ದೇಹದ ದ್ರವಗಳಿಂದ, ಸೋಂಕಿತ ಪ್ರಾಣಿಗಳ ಸಂಪರ್ಕದಿಂದ, ಆಸ್ಪತ್ರೆಗಳಲ್ಲಿ ಸುರಕ್ಷತೆ ಇಲ್ಲದ ಪರಿಸ್ಥಿತಿಯಲ್ಲಿ, ಸೋಂಕಿತ ವಸ್ತುಗಳನ್ನು ಮುಟ್ಟಿದಾಗ. ಆದ್ದರಿಂದ ಎಬೋಲಾ ವೈರಸ್ನ ಮುಖ್ಯ ಲಕ್ಷಣಗಳು: ತೀವ್ರ ಜ್ವರ, ದೇಹ ನೋವು, ಗಂಟಲು ನೋವು, ವಾಂತಿ, ಅತಿಸಾರ, ಕೆಲವೊಮ್ಮೆ ಒಳ ಮತ್ತು ಹೊರ ರಕ್ತಸ್ರಾವ. ಈ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಎಬೋಲಾ ವೈರಸ್ ಬಗ್ಗೆ ಜನರು ಹೆಚ್ಚು ಭಯಪಡುವ ಕಾರಣ ಇದು ಬೇಗ ಗಂಭೀರವಾಗಬಹುದು. ಹಳೆಯ ಔಟ್ಬ್ರೇಕ್ ಸಮಯದಲ್ಲಿ ಸಾವಿರಾರು ಜನರು ಪ್ರಾಣ ಕಳ್ಕೊಂಡಿದ್ರು. ಆದ್ದರಿಂದ ಹಾಗಾದರೆ ನಾವು ಹೇಗೆ ಸುರಕ್ಷಿತವಾಗಿರ್ಬೋದು? ಕೈಗಳನ್ನು ಸ್ವಚ್ಛವಾಗಿ ತೊಳೆಯಿರಿ. ಎಬೋಲಾ ವೈರಸ್ ಬಗ್ಗೆ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಇನ್ನಷ್ಟು ಆರೋಗ್ಯ ಮಾಹಿತಿ ಮತ್ತು ವೈರಲ್ ನ್ಯೂಸ್ ಕನ್ನಡದಲ್ಲಿ ಬೇಕಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.